वसुदेवसुतं देवजानोरमर्दनं देवकी परमानन्दं कृष्णं वन्दे जगद्गुरुम्। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೀ ಬ್ರಹ್ಮನಿಷ್ಠರಾದ ಜಗದ್ಗುರು ಸದ್ಗುರು ಶಿವಾನಂದ ಸಿದ್ಧಾಂತೇಶ್ವರರ ಹಿತಾವರಗಳಲ್ಲಿ ಅನಂತ ಕೋಟಿ ದೀರ್ಘದಿಂದ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪಾವನ ಮುಕ್ತಿಗಳಾದ ಪೂರ್ಣಾನಂದ ಇತಿಯವರೆಲ್ಲರ ಹಿತಾವರಗಳಲ್ಲಿ ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪಾವನ ಮೂರ್ತಿಗಳಾದ ಸದ್ಗುರು ಸಂಚಾರಿ ಸಂತರೆಂದು ಪ್ರಖ್ಯಾತರಾಗಿರುವ ಸದ್ಗುರು ದೇವರ ಹಿತಾವರಗಳಲ್ಲಿ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಮುಖ್ಯ ಚಿಂತಕರಾಗಿರುವ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಹಿತಾವರಗಳಲ್ಲಿ ಅನಂತ ಕೋಟಿ ಶತದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾದಿ ಕ್ರಮಸ್ಥರ ಹಿತಾವರಗಳಲ್ಲಿ ಸಂತ ಮಹಂತರ ಜ್ಞಾನಿಗಳ ಶಿವಯೋಗಿಗಳ ಹಿತಾವರಗಳಲ್ಲಿ ತಮ್ಮೆಲ್ಲರಲ್ಲಿ ಅನಂತರ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶಿವಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ಗೀತಾಮೃತವನ್ನ ನಮ್ಮೆಲ್ಲರಿಗೆ ಗುಣಪಡಿಸ್ತಾ ಇದ್ದಾನೆ. ಬುದ್ಧಿ ಚೇತಂ ಜನಯೇದ ಜ್ಞಾನಾನ್ ಕರ್ಮ ಸಂಜ್ಞಾನ್ ದೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಜ. ಅರ್ಜುನ, ನೀನು ಕರ್ಮಗಳನ್ನ ಆಚರಿಸಬೇಕು. ಕರ್ಮಗಳನ್ನ ಮಾಡದಿದ್ದ ಜೀವನ ಸರಿ ಆಗುವುದಿಲ್ಲಪ್ಪ. ಅದಕ್ಕೆ ಸಮಾಚಾರೇ ವಿವೇಕಿ ವಿದುಷನು ಬರೀ ತೋರಿಕೆಗಳಾಗಿ ಕರ್ಮ ಮಾಡಬೇಕಂದಲ್ಲ. ವಿವೇಕಿಯಾದಂತಹ ಪುರುಷ, ತಿಳಿದಂಥ ಮಹಾನ್ ಪುರುಷ ವಿದುಷ ಬರೀ ತೋರಿಕೆಗಾಗಿ ಕರ್ಮ ಮಾಡಬೇಕೆಂದಲ್ಲ, ಸಾತ್ವಿಕವಾಗಿ ಕರ್ಮ ನಿರ್ವಹಿಸಬೇಕು. ಯಾರೇ ಆಗಿರಲಿ, ಜ್ಞಾನಿಯರಾಗಿರ್ಲಿ ಅಜ್ಞಾನಿಯರಾಗಿರ್ಲಿ, ತಿಳಿದವರಾಗಿರ್ಲಿ ತಿಳಿದವನರಾಗಿರ್ಲಿ, ಎಲ್ಲರೂ ನಾವು ಮಾಡಬೇಕು, ಕರ್ಮವನ್ನ ಮಾಡಲೇಬೇಕು. ಸಮಯಾನುಸಾರ ಮಾತ್ರ ಧರ್ಮ ಚಿಹ್ನೆಗಳನ್ನ ಧರಿಸುವವರು. ವಿಶಿಷ್ಟ ಸಮಾರಂಭಗಳಲ್ಲಿ ಖಾದಿ ಧರಿಸುವವರು ಇವರೆಲ್ಲ ಆಯಾ ತತ್ವಗಳ ನಿಷ್ಠೆ ಉಳ್ಳವರಲ್ಲ. ನಿಷ್ಠೆ ಬೇಕಂತೆ. ಯಾವುದೇ ಒಂದು ತತ್ವವನ್ನ ಆಚರಣೆ ಮಾಡಬೇಕಾದ್ರೆ, ಧರ್ಮವನ್ನ ಆಚರಣೆ ಮಾಡಬೇಕಾದ್ರೆ ಒಂದು ತತ್ವ ಬೇಕು. ಯಾವ ತತ್ವ? ಅದು ಧರ್ಮದಿಂದ ಮಾಡತಕ್ಕಂಥ ಈ ಚಿಹ್ನೆಗಳೇನದವಲ್ಲ, ಅಂಥವರೇನ್ ಮಾಡಬೇಕು? ಯಾವುದೇ ಕಾರ್ಯಕ್ರಮದಲ್ಲಿ ಆಗಲಿ, ಸಮಾರಂಭಗಳಲ್ಲಿ ಆಗಲಿ ಹಾದಿ ಧರಿಸುವರು ಇವರೆಲ್ಲ ಆಯಾ ತತ್ವಗಳ ನಿಷ್ಠೆ ಉಳ್ಳವರಲ್ಲ. ಈ ಹೊಸದಾದ ಬಟ್ಟೆಗಳನ್ನು ನಾವು ಉಟ್ಕೊಂಡಿವಿ ಅಂತ ಯಾವುದಾದ್ರೂ ಒಂದು ಕಾರ್ಯದೊಳಗೆ ಕೆಲಸ ಮಾಡ್ಬೇಕಂದ್ರೆ ಅದು ಹೇಳಿ ನಾವೇನ್ ಮಾಡ್ತೀವಿ? ಮಾಡುವವರಿಗೆ ಮಾಡಂತ ಹೇಳ್ತೇವೆ, ನಾವು ಮಾಡೋದಿಲ್ಲ. ಯಾಕ? ಬಟ್ಟೆ ಮನಸ್ಸಕ್ಕವ, ಹೊಸದಾದ ಬಟ್ಟೆ ಅವು ಫಲಸಕ್ಕವಲ್ಲ. ಅದಕ್ಕ ಅದನ್ನ ನಾವು ಆಚರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಇವರೆಲ್ಲ ಏನದರ? ಅದೆಲ್ಲ ನಾಟಕೀಯ. ವಿದ್ವಾಂಸನು ತನಗೆ ಹಿತವಿರಲಿ,
ಆದ್ದರಿಂದ ಹಿತ ಇರದಿದ್ದರೂ ಕೂಡ ಇರಲಿ, ಜನತೆಯ ಕಲ್ಯಾಣಕ್ಕಾಗಿ ಯೋಗ್ಯ ಕರ್ಮಗಳನ್ನ ಬಹುನಿಷ್ಠೆಯಿಂದ ಸಮ್ಯಕ್ ರೀತಿಯಲ್ಲಿ ಆಚರಿಸಬೇಕು. ಅವನ ಆಚರಣೆ ಕರ್ಮಗಳು ಹೆಂಗಿರಬೇಕು? ಪರಿಶುದ್ಧವಾಗಿರಬೇಕು ಮತ್ತು ಒಳ್ಳೆಯ ರೀತಿಯಿಂದ ಇರಬೇಕು. ಮತ್ತು ನಿಷ್ಠೆ, ಶ್ರದ್ಧೆ, ಆ ಕಾರ್ಯಗಳನ್ನ ಸಮಾರಂಭಗಳನ್ನ ಮಾಡ್ತಾ ಇದ್ದಾಗ ಅದು ಎಲ್ಲಿ ಬೇಕು? ಬಿಟ್ಟು ಬೇಸಲಿಕೆ ಮಾಡಿದ್ರೆ ಆಗುದಿಲ್ಲ. ಅಲ್ಲ, ಸಾಮಾನ್ಯ ಜನರಲ್ಲಿ ಕರ್ಮ ಪ್ರೇಮ ಹುಟ್ಟಿಸುವುದು ಸಾಮಾನ್ಯ. ತಿಳಿದವನು ಕೂಡ ಮಾಡಲಿಲ್ಲ ಅಂತಂದ್ರ ಇಲ್ಲಪ್ಪ ದೊಡ್ಡವರ ಮಾಡಾಕ್ತಾರ, ನಾವ್ ಯಾಕೆ ಮಾಡಬಾರ್ದು, ನಾವು ಮಾಡಬೇಕು ಅಂತೇಳಿ ತಿಳಿಯದೇ ಇದ್ದವರು ಕೂಡ, ಅಜ್ಞಾನಿಗಳಿಗೂ ಕೂಡ ಮಾಡಬೇಕೆಂಬ ಇಚ್ಛೆ ಉತ್ಪತ್ತಾಗದು. ಯಾರು ತಿಳಿದವರು ಮಾಡಿದಾಗ, ದೊಡ್ಡವರು ಮಾಡಿದಾಗ ಏನನ್ನ? ಆ ಕರ್ಮವನ್ನ. ಆತ್ಮಜ್ಞಾನ ಪರಮಶ್ರೇಷ್ಠ ನಿಜ. ಅದನ್ನು ಪಡೆದಾಗ ಸತ್ಯಕಾರ್ಯಂ ನ ವಿದ್ಯತೆ. ಆದರೆ ಆ ವಿದ್ಯೆ ಕೈವಶವಾಗಲು ಹೃದಯ ಶುದ್ಧಿ ಮುಖ್ಯ. ಆತ್ಮ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾದಂದ್ರ, ಆ ಭಗವಂತನನ್ನ ನಾವು ಕೊಡ್ಬೇಕಾದ ಆತ್ಮವಿದ್ಯೆ ನಮಗ ಕೈವಶ ಆಗಬೇಕಾದಂತ ನಮ್ಮ ಹೃದಯವೆಂಬ ಕನ್ನಡಿ ಶುದ್ಧ ಆಗಿರಬೇಕು. ಇಲ್ಲಿವರೆಗೆ ಅದು ಶುದ್ಧಿ ಆಗುವುದಿಲ್ಲ, ಹೃದಯ ಎಂಬ ಕನ್ನಡಿ ಸ್ವಚ್ಛ ಆಗುವುದಿಲ್ಲಲ್ಲ. ಹೃದಯದ ಶುದ್ಧಿಯು ಉಪದೇಶ ಜನ್ಯ ಅಲ್ಲ. ಇದು ಹೃದಯ ಶುದ್ಧಿ ಆಗಬೇಕಂದ ಉಪದೇಶದಿಂದ ಬಂದಂತೂ ಹುಟ್ಟಿದ್ದು ಇದು ಅಲ್ಲ. ನಾವೇ ನಮ್ಮ ಅಂತಃಕರಣವನ್ನ ಏನ್ ಮಾಡಬೇಕು? ಆಚರಣೆ ಮಾಡಿದಂತ ದೊಡ್ಡವರು, ಬಲ್ಲವರು, ತಿಳಿದವರು ಆಚರಣೆಯವರ ನೋಡಿ ನಮ್ಮ ಹೃದಯವನ್ನ ಪರಿಪಕ್ವ ಮಾಡಬೇಕಂತ. ಎಲ್ಲಿವರೆಗೆ ಆ ಹೃದಯ ಸ್ವಚ್ಛ ಆಗುವುದಿಲ್ಲಲ್ಲ, ಅಲ್ಲಿವರೆಗೆ ಆತ್ಮತತ್ವವನ್ನ ತಿಳಿಯಲಿಕ್ಕೆ ಆಗುತ್ತಿಲ್ಲ. ಅದಕ್ಕ ಆ ಆತ್ಮವಿದ್ಯೆ ನಮ್ಮ ಕೈವಶ ಆಗ್ಬೇಕಾತಂದ್ರ ನಮ್ಮ ಹೃದಯ ಎಂಬ ಕನ್ನಡಿ ಪರಿಶುದ್ಧ ಆಗಿರುತ್ತೆ. ಕರ್ಮ ಸಾಧ್ಯ. ಹೃದಯ ಸ್ವಚ್ಛ ಆಗಬೇಕಾಗಿತ್ತಂದ್ರ, ಹೃದಯ ಸ್ವಚ್ಛ ಆಗಿತ್ತಂದ್ರ, ಅಂತಃಕರಣ ಪರಿಪಕ್ವ ಆಗಿತ್ತಂದ್ರ ಏನಾಗತ್ತ? ಸತ್ಕರ್ಮ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಅದಕ್ಕ ಮುನ್ನವೇ ಭಕ್ತಿ ಪ್ರಿಯನ್ಯರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನಕ್ಕೆ ನಿಜ ಸ್ವರೂಪವಿದರೋ ಸಾಧ್ಯಂ. ಏನಂತಾರವರು? ಮುನ್ನವೇ ಮೊದಲು ಭಕ್ತಿ ಕ್ರಿಯೆಯಿಂದ ಬುದ್ಧಿ ಶುದ್ಧಿ. ನಮ್ಮ ಬುದ್ಧಿ ಶುದ್ಧ ಆಗ್ಬೇಕು, ಮನಸ್ಸು ಶುದ್ಧಿ ಆಗ್ಬೇಕು, ಅಂತಃಕರಣ ಪರಿಪಕ್ವ ಆಗ್ಬೇಕಂತಂದ್ರೆ ನಮಗೇನ್ ಬೇಕು? ಭಕ್ತಿ ಎಂಬ ಕ್ರಿಯೆ ಬೇಕಂತ. ಯಾರಲ್ಲಿ? ಯಾರು ಆತ್ಮತತ್ವವನ್ನ ತಿಳಿಯಬೇಕೆಂಬ ಸಾಧಕನಾಗಿ ತನ್ನ ಹೃದಯ ಎಂಬ ಕನ್ನಡಿಯನ್ನ ಪರಿಪಕ್ವ ಮಾಡಿಕೊಂಡಾಗ ಅದು ಭಕ್ತಿ ಕ್ರಿಯೆಯಿಂದ ಬುದ್ಧಿ ಶುದ್ಧಿ, ಅದರಿಂದ ಸದ್ಗುಣಗಳ ಸಂಪದ ಪ್ರಾಪ್ತಿ. ಭಕ್ತಿ ಇದ್ದಾಗ ನಮ್ಮ ಹೃದಯ ಸ್ವಚ್ಛವಾದಾಗ, ಮನಸ್ಸು ಸ್ವಚ್ಛ ಆದಾಗ, ಬುದ್ಧಿ ಸ್ವಚ್ಛ ಆದಾಗ ಏನಕ್ಕಾದ್ರಿಂದ ಸದ್ಗುಣಗಳ ಸಂಪನ್ನ ಸಂಪತ್ತು ಪ್ರಾಪ್ತಿ ಅಂತ. ಸಂಪನ್ನ ಪ್ರಾಪ್ತಿ, ಅದರಿಂದ ನಿಜ ಸ್ವರೂಪ ಸಿದ್ಧಿ. ಯಾವುದರಿಂದ? ಮನಸ್ಸು ಪರಿಪಕ್ವವಾತಂದ್ರ ಭಕ್ತಿ ಶ್ರದ್ಧೆ ಇದ್ದಾಗ. ಎಲ್ಲೇ? ಸದ್ಗುರುಗಳ ಮಾತಿನ ಮೇಲೆ, ಶಾಸ್ತ್ರಗಳ ವಚನಗಳಲ್ಲಿ ಅತ್ಯಂತ ಪ್ರೀತಿ ಇರಬೇಕಂತ. ಹೀಗೆ ನಾವು ಭೋಗ ಭಾಗ್ಯಗಳಲ್ಲಿ ಪ್ರೀತಿ, ಚಂದದ ಮಕ್ಕಳಲ್ಲಿ ಪ್ರೀತಿ, ಇದು ನನ್ನದು ಅನ್ನುವ ಪ್ರೀತಿ ಹೆಂಗ ನಮ್ಮ ಮೇಲೆ ನಾವು ಎಷ್ಟು ಪ್ರೀತಿ ಇರಬೇಕು, ಅಷ್ಟು ಪ್ರೀತಿ ಹೆಂಗಿರಬೇಕು? ಗುರುಗಳಲ್ಲಿ ಇರಬೇಕು, ಶಾಸ್ತ್ರಗಳಲ್ಲಿರಬೇಕು, ಭಗವಂತನಲ್ಲಿರಬೇಕು. ಎಲ್ಲರೂ ನಾವೇನಿದ್ದೀವಿ? ನಮ್ಮ
ಸುಖಕ್ಕಾಗಿ ಎಲ್ಲರನ್ನ ಪ್ರೀತಿ ಮಾಡ್ತೇವಲ್ಲ, ಆ ಪ್ರೀತಿ ಎಲ್ಲರಿಗಾಗಿದ್ದರೂ ಕೂಡ ತನ್ನ ಮೇಲೆ ಅತ್ಯಂತ ಪ್ರೀತಿ ಏನೈತಲ್ಲ, ಅದರಂತೆ ಭಗವಂತನ ಮೇಲೆ ಅತ್ಯಂತ ಪ್ರೀತಿ ಇರುವುದು. ಎಲ್ಲಿವರೆಗೆ ಅದು ಪ್ರೀತಿ, ಪ್ರೇಮ, ಭಕ್ತಿ, ಶ್ರದ್ಧೆ, ಸಮಾಧಾನ ಇಲ್ಲಂದ್ರ ಆತ್ಮತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಂತರವರು ನಿಜ ಸ್ವರೂಪ ಸಿದ್ಧಿ, ಮನಸ್ಸೇ ಕಲ್ಮಶವಾದ ಜನತೆಗೆ ಬ್ರಹ್ಮಜ್ಞಾನ ಪೀಯೂಷ ನೀಡುವ ಜಂದರೆ, ಅಂದ್ರೆ ನೀರಿಳಿಯದ ಗಂಟಲುಗಳು ಹೊರಬನ್ನ ತುರುಕಿದಂತೆ. ನೀರ ಕುಡಿಯಕ್ಕಾಗ್ತಾ ಇಲ್ಲ. ಯಾವಾಗ ಈ ದೇಹಕ್ಕೆ ನೀರ ಬೇಕು, ಅನ್ನ ಬೇಕಲ್ಲ, ಅನ್ನವನ್ನ ಉಂಡಾಗ ದೇಹ ಪರಿಶುದ್ಧ ವ್ಯವಹಾರ ಮಾಡ್ತಲ್ಲ, ಅಲ್ಲಿರಲಾರ್ದ ಕಾರ್ಯ ಮಾಡ್ತದನ್ನ ಕರ್ಮ ಮಾಡ್ತಿಲ್ಲ. ಈ ದೇಹದೊಳಗ ನೀರ ಒಳಗ್ ಹೋಗೋದು ಅಂದ್ರ ಕಡುಬು ತುರುಕಿದ್ರ ಕೂಡ ಒಳಗ್ ಹೋಗ್ಬೋದೇನು. ಹಾಗೆ ಮನಸ್ಸೇ ಕಲ್ಮಶವಾದ ಜನತೆಗೆ ಬ್ರಹ್ಮಜ್ಞಾನ ಪೀಯೂಷ ನೀಡುವುದೆಂದರೆ ನೀರಿಳಿಯದ ಗಂಟಲೋಳು ಕಡುಬನ್ನ ತುರುಕಿದಂತೆ. ಅಲ್ಲದೆ ಕ್ರಿಯಾಹೀನ ಜ್ಞಾನ ಯಾವ ಪ್ರಯೋಜನಕ್ಕೆ ಬಂದೀತು? ಅವನ ಮಾಡುವ ಕರ್ಮ ಕ್ರಿಯಾಹೀನ ಇತ್ತು ಅಂದ್ರ, ಧರ್ಮ ಸಮ್ಮತ ಇರಲಿಲ್ಲ ಅಂದ್ರ, ಪ್ರೀತಿ ಸಮ್ಮತವಾಗಿರ್ಲಿಲ್ಲ, ಅದೇನಿಲ್ಲ, ಯಾವ ಪ್ರಯೋಜನ. ನಾವು ಮಾಡುವ ಕರ್ಮ ಅದು ಕ್ರಿಯೆಗೆ ಬರುವಂತದ್ದಿತ್ತಂದ್ರ, ಒಳ್ಳೆಯದಾಗಿತ್ತಂದ್ರ ಅದೇನ ಕಥೆ, ಪ್ರಯೋಜನ ಕಥೆ ಕರೆ. ಕ್ರಿಯಾಹೀನ ಜ್ಞಾನ ಯಾವ ಪ್ರಯೋಜನಕ್ಕೆ ಬಂದೀತು? ಅದರಿಂದ ತನಗೂ ಲಾಭ ಇಲ್ಲ. ಅಥವಾ ನೀತಿಯಿಂದ ನಡೆದರೆ ಲಾಭ, ನೀತಿ ತಪ್ಪಿ ನಡೆದರೆ ತನಗೂ ಲಾಭ ಇಲ್ಲ, ಅನ್ಯರಿಗೂ ಲಾಭ ಇಲ್ಲ. ಅದಕ್ಕ ಮಾನವ ಕುಲಕ್ಕೂ ಶ್ರೇಯ ಇಲ್ಲ. ಈ ಪವಿತ್ರವಾದ ಶ್ರೇಷ್ಠವಾದಂತಹ ಜನ್ಮಗಳನ್ನ ನಾವು ತತ್ತುಕೊಂಡು ಬಂದಾಗ ಮಾನವ ಕುಲಕ್ಕೂ ಕೂಡ ಶ್ರೇಯವಿಲ್ಲ. ಕರ್ಮವು ದೇವನಿಗೆ ಅತಿ ಮೆಚ್ಚಿನದು, ಅದರಿಂದಲೇ ದುಃಖ ದಿವ್ಯಾಂಶ ಭಗವಂತನಿಗೆ. ಅದಕ್ಕ ಕಾಯಕವೇ ಕೈಲಾಸ. ಕಾಯಕ ಹೆಂಗಿರಬೇಕು? ಪರಿಶುದ್ಧವಾಗಿರಬೇಕು. ಅಂತ ಕಾಯಕದಿಂದ ಏನಕತಿ? ಸುಖಕತಿ ಮತ್ತ ದಿವ್ಯಾನಂದ. ಎಲ್ಲಿ ನೋಡಿದರು ಲಿಂಗಾರ್ಚನ, ಗುರುಪೂಜೆ, ದೇವತಾರಾಧನ, ಜಂಗಮ ದಾಸೋಹ, ಯಜ್ಞ, ಸಂಧ್ಯಾವಂದನ, ದಾನ, ಜಪ, ತಪ, ಯೋಗಾಭ್ಯಾಸ, ಹೋಮ ಹವನ ನಡೆಯಲು ಪ್ರಾರಂಭಿಸಿದರೆ ಯಾರಿಗೆ ಸಂತಸವಾಗಲಿಕ್ಕೆ? ಅದನ್ನೇ ಬಿಟ್ಟು ಬರೇ ಜರೆ ಕುಡುದು, ಬಾರಿ ಹೋಗುದು, ಹಾಲು ಕುಡಿಯ ನನ್ನ ಮಗನ ಅಂದ್ರ ಇಲ್ಲ, ಹಾಲು ಮಾರಿ ಜರೆ ಕುಡುದು ಬರ್ತೀನಿ ನಾನು ಚಿಂತವರಿಗೆ ಎಲ್ಲಿಂದ? ಭಗವಂತನ ತನ್ನ ಜೀವನದ ಹಾದಿ ಆತ್ಮತತ್ವವನ್ನ ತಿಳಿಯುವ ಸುಖ ದಿವ್ಯಾನಂದ ಎಲ್ಲಿಂದ ಬರಬೇಕು? ಅದಕ್ಕ ನೀಚ ಕರ್ಮಗಳನ್ನ ಬಿಟ್ಟು ಒಳ್ಳೆಯ ಕರ್ಮಗಳನ್ನ ಆಚರಣೆ ಮಾಡ್ತಾನ. ಹಂಗ ಎಲ್ಲಿ ನೋಡಿದರೂ ಕೂಡ ಲಿಂಗಾರ್ಚನ, ಆ ಭಗವಂತನನ್ನ ಪೂಜಿಸುವುದಂತ. ಯಾವ ನಾಮದಿಂದ ಪೂಜಿಸಿದರೂ ಕೂಡ ದೇವನೊಬ್ಬ ನಾಮ ಹಲವು. ಶಿವಂಗದನ ಒಬ್ಬನೇ ಅದನ. ಅಂತ ದೇವನನ್ನ ಪೂಜಿಸಿ ಗುರು ಪೂಜೆ. ಗುರು ಹೆಂಗದನ? ಪರಮಾತ್ಮನನ್ನ ತೋರಿಸುವ ಮಾರ್ಗದರ್ಶಕ ಅದನಂತನ. ಶ್ರೀಕೃಷ್ಣ ಪರಮಾತ್ಮ ಹೆಂಗದನ? ತಾನು ತನ್ನ ನಿಜವಾದ ಸ್ವರೂಪ. ಅವರು ಕೂಡ ಏನ್ ಮಾಡಿದಾರೆ? ನಮ್ಮಂದನ ಪುರಗಳ ಬಳಿಗೆ ಹೋಗಿ ಆತ್ಮವಿದ್ಯೆಯನ್ನ ಸಂಗ್ರಹ ಮಾಡಿ ಜಗತ್ತನ್ನ ಸೃಷ್ಟಿ ಮಾಡುವಂತ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಗುರುವನ್ನ ಅವರು ಮಾಡಿಕೊಂಡರಲ್ಲ. ಅದಕ್ಕ ಪಾರ್ವತಿ ಕೇಳಿದ್ರು,
ಪಾರ್ವತಿ ದೇವಿ, ಅಲ್ಲ ನೀ ಜಗದೊಡೆಯದಿ ಎಲ್ಲರನ್ನ ರಕ್ಷಣೆ ಮಾಡುವ ಸಾಮರ್ಥ್ಯ ನಿನ್ನಲ್ಲಿದೆ, ನೀ ಯಾರು ಪೂಜೆ ಮಾಡುತ್ತೆ ಅಂತ ಕೇಳಿದ್ರು. ಯಾರಿಗೆ? ಶ್ರೀ ಕೃಷ್ಣ ಪರಮಾತ್ಮನಿಗೆ. ಅವಾಗ ಹೇಳಿದ, ನೋಡು ನನ್ನ ಗುರು ಅದನ, ಆ ಗುರುವನ್ನ ನಾನು ಪೂಜೆ ಮಾಡುವ, ಅಲ್ಲ ಇಡೇ ಸೃಷ್ಟಿ ಮಾಡುವ, ಎಲ್ಲರನ್ನ ರಕ್ಷಣೆ ಮಾಡುವ, ಎಲ್ಲರನ್ನ ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯನಿಗಿದ್ದರೂ ಕೂಡ ಯಾರನ್ನ ಮೂಲಕವೇ ಮಾಡಿದ್ರೆ ಯಾರನ್ನೇ ಗುರುವೇ ಅದಕ್ಕೆ ನಂತರ ನೀನು ನಿನ್ನ ಎಲ್ಲರೂ ಇಡೇ ಮೂರು ಲೋಕವೇ ಪೂಜೆ ಮಾಡ್ತಿದ್ದಲ್ಲ, ನೀ ಯಾರು ಪೂಜೆ ಮಾಡ್ತಿ ಹೇಳಿದಾಗ, ಇಲ್ಲ ಗುರು, ಆ ಗುರುವಿನನ್ನ ನಾನು ಪೂಜೆ ಮಾಡ್ತೀನಿ. ತನ್ನ ಸ್ನೇಹಿತನಿಗೆ, ಇವ ಬಡತನದಲ್ಲಿರತಕ್ಕಂಥ ಬ್ರಾಹ್ಮಣ ಶ್ರೀಕೃಷ್ಣ ಪರಮಾತ್ಮ ರಾಜ ಭೋಗ ಭಾಗ್ಯಗಳಲ್ಲಿ ಸಿರಿ ಸಂಪದಂತೆ ಇರತಕ್ಕಂಥ ದೇವ. ಆಗ ಸುಧಾಮನ ಹೆಂಡತಿ ಹೇಳ್ತಾರಲ್ಲ, ನಿನ್ನ ಸ್ನೇಹಿತನಾದ ನೀವಿಬ್ಬರೂ ಕೂಡ ಗುರುಕುಲದಲ್ಲಿ ಉಳಿರಲ್ಲ, ನಿನ್ನ ಸ್ನೇಹಿತನಿಗೆ ಭೇಟಿಯಾಗಿ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಉಣ್ಣಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಒಂದಿಷ್ಟು ಹಣವನ್ನ ತೆಗೆದುಕೊಂಡು ಬಾ ಅಂತ ಕಳಿಸ್ತಾರೆ. ಅವಾಗಂತಾರೆ ಅವರು, ನೋಡು ನಾನರ ಬಡವ, ಅವರ ಶ್ರೀಮಂತ, ಆದ್ರೆ ಇಬ್ಬರು ಕೂಡ ಒಂದೇ ಕಾಲೇಜಿನೊಳಗೆ ಗುರುಕುಲದಲ್ಲಿ ಗುರುಗಳ ಮುಖಾಂತರವಾಗಿ ಆತ್ಮವಿದ್ಯೆಯನ್ನ ಸಂಗ್ರಹ ಮಾಡಿ ಹೋಗ್ತವೆ. ಆ ಬಡವರೇನೆಲ್ಲ ಹೇಗೆ ಅವನಿಗೆ ಕೇಳಂತ ಅಂದ. ಅವಾಗಂದ್ರು, ನೋಡು ಇಬ್ಬರು ನೀವು ಕೂಡಿ ವ್ಯವಹಾರ ಮಾಡಿದಾಗ ನೀ ಹೋಗು, ಯಾಕ ಪ್ರೇಮ ಪ್ರೀತಿ ಭಕ್ತಿ ಶ್ರದ್ಧೆ ತಪಸ್ಸು ಇದು ವಿದ್ಯೆಯನ್ನ ಸಾಧನ ಸಂಪಾದನೆ ಮಾಡಬೇಕಾದ್ರೆ ಇದೊಂದು ತಪಸ್ಸು, ಎಲ್ಲವೂ ಕೂಡ ನೀವು ಮಾಡಿರಲ್ಲ, ಹೋಗು ಅಂತ ಆ ಸುಧಾಮನಿಗೆ ಅವನ ಹೆಂಡತಿ ಮತ್ತ ಅಲ್ಲೇ ಹೋಗ್ಬೇಕಾದ್ರೆ ಅವನ ದರ್ಶನಕ್ಕೆ ನಾವು ಏನಾರ ತಗೊಂಡು ಹೋಗ್ಲಿ, ಎಲ್ಲಾ ಕಡೆ ಹುಡುಕಿದಾಗ ಒಂದು ಮುಟಿಗೆ ಅವಲಕ್ಕಿ ಸಿಕ್ಕಿಂತು. ಬೆಳಿಗ್ಗೆ ಗಡಿಗೆ ಕಲಿತು ಬಡತನ ಏನ್ ಮಾಡುತ್ತಂತ ನಿಜವಾದ ದಾರಿಯನ್ನ ತೋರಿಸುವ ತತ್ವ ಶಕ್ತಿ ಎಲ್ಲಿದೆ ಅಂದ್ರ ಆ ಬಡತನ ಬಳಿ. ನಮಗೆ ಬಡತನ ಬಂದಾಗ ಮುಂದೆ ಸಿರಿತನ ಐತಂತ ತಿಳ್ಕೋಬೇಕು, ಸಿರಿತನ ಇದ್ದಾಗ ಬಡತನ ಮುಂದೆ ಐತಂತ ನಾವು ಅದಕ್ಕ ಬಡತನ ಬಂದಾಗ ಉಗ್ಗದೆ, ಸಿರಿವಂತಿಕೆ ಬಂದಾಗ ಸಿಗ್ತದೆ. ಇನ್ನೊಬ್ಬರ ಮನಸ್ಸಿಗೆ ಸುತ್ತು ಮಾತುಗಳನ್ನ ಆಡದೆ ಭಗವಂತನ ಚಿಂತನೆಯಲ್ಲಿ ನಾವು ಸದಾ ಇರಬೇಕಂತ. ಅದಕ್ಕ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ಅರ್ಜುನ, ಸುಖ ದುಃಖೇ ಸಮೇ ಕೃತ್ವ ಲಾಭ ನಿನಗ ಸುಖ ಬಂದಾಗ ಹಾಗೆ ಇರು, ದುಃಖ ಬಂದಾಗ ಕೂಡ ಹಾಗೆ ಇರು. ಆ ಸುಖ ದುಃಖಗಳನ್ನ ಸರಿಸಮಾನವಾಗಿ ನೀ ಎಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ಲಿವರೆಗೆ ಆತ್ಮತತ್ವವನ್ನ ತಿಳಿಯಲಿಕ್ಕೆ. ಅವಾಗ ಅಡಕಲ ಗಡಿಗೆಯಲ್ಲಿರತಕ್ಕಂಥ ಒಂದು ಮುಟಿಗೆ ಅವಲಕ್ಕಿಯನ್ನ ತೆಗೆದುಕೊಂಡು ಒಂದು ಗಂಟಿನ ಹರಕಾದ ಬಟ್ಟೆ ಎಷ್ಟು ಒಂದು ಒಲಿ ಉಟ್ಕೋಬೇಕಾಗಿತ್ತಂದ್ರ 100 ಗಂಟು ಹಾಕಿತ್ತಂತ ನಾವು. ಅದಕ್ಕೆ ನಾವು ಬಡತನದಲ್ಲಿರತಕ್ಕಂಥ ಜೀವಿಗಳನ್ನ ನೋಡಿ ಅವರಿಗೆ ಮಾತನಾಡದ ಚುಚ್ಚು ಮಾತುಗಳನ್ನಾಡಲಾರದ, ಏನಾದರೂ ನಮ್ಮ ಕೈಲಾದ ಮಟ್ಟಿಗೆ ಕೊಡುವ ಸಾಮರ್ಥ್ಯ ನಮಗಿತ್ತಂದ್ರೆ ಕೊಡಬೇಕು ಖರೆ. ಆದ್ರೆ ಅವರಿಗೆ ಮನಸ್ಸಿಗೆ ನಾಟುವಂಥ ಮಾತುಗಳನ್ನ ಎಂದೆಂದು ಆಡಬಾರದು. ಆಡಿದ್ವಿ ಅಂದ್ರೆ ದುಃಖ. ಅವಾಗ ಹೋದ ಇಲ್ಲೇ ಶ್ರೀಕೃಷ್ಣ ಪರಮಾತ್ಮನ ಅರಮನೆಗೆ ಹೋದ ಸುಧಾಮ.
ಅವಾಗ ದ್ವಾರಪಾಲಕರಂತಾರ, ಇಲ್ಲ ನೀನರ ಉತ್ತನಂತೆ ಹರಕಾದ ಬಟ್ಟೆಯನ್ನು ಉಟ್ಕೊಂಡು ಬಂದಿಯಲ್ಲ, ಕೃಷ್ಣನ ದರ್ಶನ ಮಾಡುವುದಂತೆಯಲ್ಲ, ಅಲ್ಲಿ ಒಳಗೆ ನಿನಗೂ ಹೇಗೆ ಪ್ರವೇಶ ಆಗ್ತದೆ ಅಂತ ನಾವು ಬಿಡಂಗಿಲ್ಲ ಅಂತ ದ್ವಾರಪಾಲಕರು ಏನ್ ಮಾಡ್ತಾರ, ಆ ಸುಧಾಮರನ್ನ ಸರಿತಾರ. ಇಲ್ಲಪ್ಪ ನನ್ನ ಸ್ನೇಹಿತವ, ಇಬ್ಬರು ಕೂಡ ಏನ್ ಮಾಡಿದ್ದೇವೆ, ಒಂದೇ ಗುರುವಿನ ಮುಖಾಂತರವಾಗಿ ಶಾಸ್ತ್ರ ಚಿಂತನ ಮಾಡಿರುವ ಇಂಥ ನಿನ್ನ ಸ್ನೇಹಿತ ಸುಧಾಮ ಹೊಂದಾನಂತರ ಪರಮಾತ್ಮನಿಗೆ ಕೇಳುವಂತ ದ್ವಾರಪಾಲಕರು ಒಳಗ ಬಿಡಲಾರದ ಬಾಗಲವನ್ನ ಬಂದ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಹೋಗಿ ಹೇಳ್ತಾರೆ, ಹಿಂಗ್ರಿ ನಿಮ್ಮ ಸ್ನೇಹಿತ ಬಂದಾನ, ವಿಕಾರಿ ಅದಾನ, ಹರಕಾದ ಬಟ್ಟೆಗಳು ಬಹಳ ಸಂತೋಷ ಆಗ್ತದೆ. ಕೃಷ್ಣ ಪರಮಾತ್ಮನಿಗೆ ಬಂದು ಅಲ್ಲೇ ಪಾದ ಪೂಜೆಯನ್ನ ಮಾಡಿದ. ನಾನೇನದನ ರಾಜ ಸಿರಿ ಸಂಪತ್ತಿನಿಂದ ಕೂಡಿಕೊಂಡ, ಸುಧಾಮ ಬಡವ, ಹರಕಾದ ಬಟ್ಟೆ, ಕೊಳಕಾದ ಬಟ್ಟೆ, ಸ್ವಂತ ಬಟ್ಟೆ, ಬಂಗಾರದ ಮನೆಯನ್ನ ಹಾಕಿ ಅದರ ಮೇಲೆ ಅವನನ್ನ ನಿಲ್ಲಿಸಿ ಪಾದ ಪೂಜೆ ಮಾಡಿ ಆ ಬಟ್ಟೆಗಳನ್ನ ಕಳಚಿ ಹೊಸದಾದ ಬಟ್ಟೆಗಳನ್ನ ಬಂಗಾರದ ಪೀತಾಂಬರವನ್ನ ಉಡಿಸಿ ಆ ಸುಧಾಮನ ಪಾದ ಪೂಜೆ ಮಾಡ್ತಾರೆ. ಯಾರು? ಶ್ರೀಕೃಷ್ಣ. ಅವಂತನ, ಹೇ ಪರಮಾತ್ಮ, ಇದೆಲ್ಲ ಯಾಕಪ್ಪ, ನಾನರ ಬಡವ, ನೀನರ ಎಲ್ಲ ಶ್ರೀಮಂತ, ಎಲ್ಲದಕ್ಕೂ ಒಡೆಯ, ಇದೆಲ್ಲ ಯಾಕ ಅಂತ. ಅವಾಗಂತನ, ನೋಡು ನನಗಾಗಿ ಏನ್ ತಂದಿ ಹೇಳುವಂತ. ಆ ಸುಧಾಮರಿಗೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನ, ನನಗೆ ಏನು ತಂದೆ, ನನಗೇನು ಕೊಟ್ಟ ಶಿವ ತಾಯಿ. ಅವಾಗ ಒಂದು ಮುಟಿಗೆ ಅವನ ಹರಕಾದ ಬಟ್ಟೆ ಒಳಗೆ ಹುಡುಕಾಡಿ ಆ ಅವಲಕ್ಕಿಯನ್ನ ತಿಂದು ಸಂತೋಷ. ಯಾರು? ಶ್ರೀಕೃಷ್ಣ ಪರಮಾತ್ಮ. ಅವಾಗಂತನ ಕೊಡಾಕನಾಚಿಕೆ, ನಾನು ಇವರು ಇಂಥ ಭೋಗ ಭಾಗ್ಯ ಸಿರಿ ಸಂಪತ್ತಿನಲ್ಲಿ ಇರತಕ್ಕಂತಹ ನಾನು ಒಂದು ಮುಟ್ಟಿಗೆ ಅವಲಕ್ಕಿ ಕೊಡುವುದು ಹೇಗೆ? ನನ್ನ ಹಂಪಲಗಳನ್ನ ಬೇರೆ ತರುವಂತ ಸಾಮರ್ಥ್ಯ ನನ್ನಲ್ಲಿಲ್ಲಲ್ಲ, ಅದಕ್ಕೆ ಹೆಂಗ ಕೊಡಲಿ ಅಂದ. ಶ್ರೀಕೃಷ್ಣ ಪರಮಾತ್ಮ ಜೋರಾಗಿ ತಾನೇ ಹುಡುಕಾಡಿ ಆ ಅವಲಕ್ಕಿಯನ್ನ ತಿಂದು ಸಂತುಷ್ಟನಾದ. ಅವಾಗ ಹೋಗಿ ಬಂಗಾರದ ಸಿಂಹಾಸನ ಮೇಲೆ ಆ ಸುತ್ತಾಮರನ್ನ ಕುಳಿಸಿಕೊಳ್ಳಲಿಸಿ, ನನ್ನ ಸಿಂಹಾಸನದ ಮೇಲೆ ಕೊಳ್ಳಲಿಸಿ ಪಾದ ಪೂಜೆ ಮಾಡಿ, ಹೇ ಪರಮಾತ್ಮ, ಇದೆಲ್ಲ ಯಾಕ, ನಾನರ ಬಡವ, ಈದರ ನೀನರ ಹಿಂಗ ಮಾಡ್ತಿ, ಏನಿದು ಅಂದ. ಇಲ್ಲಪ್ಪ, ಇದು ಇಬ್ಬರು ಶರೀರ ಬೇರೆ ಬೇರೆ ಕಡೆ, ಆದರೆ ಆತ್ಮ ಸುಖ ಇಬ್ಬರು ಒಂದೇ. ಯಾರು ಹೇಳ್ತಾರೆ? ಆ ಸುಧಾಮರಿಗೆ ಶ್ರೀಕೃಷ್ಣ ಪರಮಾತ್ಮ ಸಂತೋಷ ಆಯ್ತು. ಎಲ್ಲವೂ ಕೂಡ ಸುಧಾಮನ ಗುಡಿಸಲು ಹೋಗಿ ಅರಮನೆಗೆ ಹಳ್ಳಿ ಪಾದ ಪೂಜೆ ಮಾಡಿ ಎಲ್ಲ ತಾವು ಮಾತಾಡಿ ಎಲ್ಲ ವ್ಯವಹಾರ ಮಾಡಿ ಸುಧಾಮರು ಮರಳಿ ಹೋಗ್ತೇನೆಂದಾಗ ಮತ್ತೆ ಮರಿದ ಗೇಟಿನ ಹೊರಗೆ ಬಂದು ಮತ್ತು ಬಂಗಾರದ ಪೀತಾಂಬರವನ್ನ ಕಳಿಸಿ ಅವನು ಹರಕಾದ ಹರಿದ ಬಟ್ಟೆಯನ್ನು ಉಡಿಸಿ ಶ್ರೀಕೃಷ್ಣ ಪರಮಾತ್ಮ ಮರಳಿ ಕಳಿಸಿದ. ಮನೆಗೆ ಹೋಗಿ ನೋಡ್ತಾನ, ಮನೆ ಅರಮನೆ, ಕಣ್ಣಲ್ಲಿ ಬಂಗಾರದ ಚೌಕಾಲಿ ಒಳಗ ಆಗುತ್ತ. ಹೋಗಿ ನೋಡ್ತಾನ, ಯಾರ ಮನೆ ಇದು ಅಂತ. ಯಾರು? ಬರ್ರಿ ಬರ್ರಿ, ನಮ್ಮ ಮನೆಗೂ ಬರ್ರಿ ಬರ್ರಿ ಅಂತಾರೆ. ಕಂಡ ಇವನಿಗೆ ಗೊತ್ತಾಗುತ್ತಾ ಇಲ್ಲ. ಕಾಲಿಟ್ಟ ಬಂಗಾರದ ಪೀತಾಂಬರವನ್ನ ಒಟ್ಟು ಒದಗಿದೆಲ್ಲವೂ ಕೂಡ ಆ ಭಗವಂತನ ಪ್ರೀತಿ, ಭಗವಂತನ ಮೇಲೆ ಇಟ್ಟಂತ ಶ್ರದ್ಧೆಯಿಂದ ಅವನು ಕೂಡ ಏನದ, ಅವನ ಆಶೀರ್ವಾದ ಕೃಪೆಯಿಂದ ಅರಮನೆಯೊಳಗೆ ಜೀವನವನ್ನು. ಯಾರು?
ಅದಕ್ಕ ಗುರು ಪೂಜೆ, ದೇವತಾರಾಧನೆ, ದೇವತೆಗಳನ್ನ ಮುಂದಿಟ್ಟುಕೊಂಡು ಗುರು ಪೂಜೆಯನ್ನಾಗಲಿ ದೇವತೆಗಳನ್ನಾಗಲಿ ಪೂಜಿಸುವುದು ಇದು ಆರಾಧನೆ, ದೇವತಾ ಆರಾಧನೆ. ಜಂಗಮ, ಚರಾಚರ ಜಂಗಮಗಳಲ್ಲಿ ಎಲ್ಲವನ್ನ ತನ್ನ ಆತ್ಮಸ್ವರೂಪವನ್ನ ಭಾವವನ್ನ ತಾಳಿ ಎಲ್ಲಿವರೆಗೆ ಅಂತಃಕರಣ ಪರಿಪಕ್ವ ಆಗುವುದಿಲ್ಲ ಈ ಭಾವ ನಮಗ ದಾಸೋಹ. ದಾಸೋಹ ಎಷ್ಟು ಜನ ಜಂಗಮರು ಯಾರು ಬರ್ತಾರಲ್ಲ, ಅತಿಥಿಗಳು ಬರ್ತಾರಲ್ಲ, ಎಲ್ಲರಿಗೂ ಅನ್ನ. ಇದು ದಾಸೋಹ. ಎಲ್ಲರೂ ಒಂದು ತೃಪ್ತರಾಗಿ ಬಸವಣ್ಣವರು ಕೂಡ ಏನ್ ಮಾಡಿದ್ರು, ದಾಸೋಹವನ್ನ ಬಿಟ್ಟಾಗ ಬೇರೆ ದೇಶದಿಂದ ಎಲ್ಲರೂ ಕೂಡ ರಾಜರು ರಂಕರು ತಮ್ಮ ದೇಶವನ್ನ ತೊರೆದು ಬಂದು ಇಲ್ಲೇ ಭಗವಂತನ ಚಿಂತನೆ ಮಾಡಿದ್ದಾರೆ. ಸದಾ ದಾಸೋಹ. ಈಗಾದರೂ ಕೂಡ ಎಲ್ಲ ಮಠ ಮಂದಿರಗಳಲ್ಲಿ ದಾಸೋಹ ಸದಾ ನಡೀತಾ ಇದೆ. ಇಂಥ ಕಾರ್ಯವನ್ನ ಅದಕ್ಕ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಸಿರಿವಕ್ಕು ಸಂಪದವಕ್ಕು ಕೈಲಾಸ ನೆರೆಮನೆ ಹಕ್ಕು ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತಿಗಳ ಆ ಸಿರಿವಂತಿಕೆ ಇದ್ದಾಗ ಏನ್ ಮಾಡ್ಬೇಕು, ಮನಗುಣಗಳು ಶುದ್ಧವಾದಾಗ, ಬುದ್ಧಿ ಶುದ್ಧ ಇದ್ದಾಗ ಇದೆಲ್ಲವೂ ಕೂಡ ಪರಮಾತ್ಮಂದಂತೇಳಿ ಭಗವಂತನಿಗೆ ಅರ್ಪಣೆ ಮಾಡಿಸುವ ಪೂಜೆ ಯಾರಿಗೆ ಬರ್ತೈತಿ? ಸತ್ವಗುಣಿಯಾದ ಮನುಷ್ಯರಿಗೆ. ಅಂತಃಕರಣ ಪರಿಪಕ್ವವಾದವರಿಗೆ ಈ ಅನುಭವ ಇದನ್ನ ಮಾಡಬೇಕೆನ್ನುವ ಬಯಕೆ ಬರ್ತದೆ. ಯಜ್ಞ ಮಾಡಬೇಕು. ಯಜ್ಞ ಅಂದ್ರೆ ಏನು? ಜಪ ತಪವನ್ನ ಮಾಡಿ ಅಲ್ಲೇ ಕಾರ್ಯಕ್ರಮದಲ್ಲಿ ಪಾರಾಯಣ ಆಗಲಿ, ದೇವಿ ಪಾರಾಯಣ ಆಗಲಿ, ಭಗವದ್ಗೀತೆಯಾಗಲಿ ಮತ್ತು ಜಪವನ್ನ ಮಾಡಲಿ. ಓಂ ನಮಃ ಶಿವಾಯ, ಹೇ ಪರಮಾತ್ಮ ದೇವಾಯ ನಮಃ, ಬುದ್ಧಾಯ ನಮಃ, ನಾನವೇ ನಮಃ, ಜ್ಞಾನವೇ ನಮಃ. ನಾನಾ ತರ ದೇವತೆಗಳ ಹೆಸರನ್ನ ತೆಗೆದುಕೊಂಡು ಅಲ್ಲಿ ಸದಾ ಚಿಂತನೆ ಮಾಡುವುದೇನಿದೆಯಲ್ಲ ಇದು ಸಂಧ್ಯಾ ವಂದನ. ಮುಂಜಾನೆ ಪ್ರಾತಃ ಕಾಲದಲ್ಲಿ ಎದ್ದು ಶೌಚಗಳನ್ನು ಮುಗಿಸಿ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಭಗವಂತನನ್ನ ಪೂಜಿಸಿ, ಹೇ ಪರಮಾತ್ಮ ನಾನು ಮಾಡುವಾಗ ತಪ್ಪು ತಡೆಗಳು ಅವನನ್ನ ಕ್ಷಮಿಸಿ, ನನ್ನ ಅಪರಾಧವನ್ನ ಮನ್ನಿಸಿ, ನಿನ್ನನ್ನ ನಾನು ಪೂಜಿಸ್ತೇನೆಂತಂದಾಗ ನನ್ನ ಪಾಪ ಕೃತ್ಯಗಳನ್ನ ಕಳೆದು ನನಗೆ ನಿಜವಾದ ದಾರಿಯನ್ನ ತೋರಿಸುವುದು. ಎದ್ದ ತಕ್ಷಣವೇ ನೆನೆಯುವುದು ಅನುದಿನ ಹೃದಯ ಕಾಲದೆಚ್ಚರಿಕೆಯಳು ಮೂರ್ತಿಯನ್ನು ಮೇಷನಂಕ್ರಿಯನು ನಿನ್ನನ್ನು ಕಳೆದ ವಿಚಾರ ಮನುಷ್ಯ ಆ ಭಗವಂತನ ಸ್ಮರಣೆಯನ್ನ ಮಾಡಿ ಗುರುರೂಪದಲ್ಲಿರತಕ್ಕಂಥ ಅದನ್ನ ನೆನೆಸಿ ಪರಮಾತ್ಮನನ್ನ ಕುರಿತು ಸಂಧ್ಯಾ ವಂದನೆ ನಾವೆಲ್ಲರೂ ಮಾಡಲೇಬೇಕು. ದಾನ ಅಂದ್ರ ಏನು ಇಲ್ಲದ ಬಗೆ ಬಡತನದಲ್ಲಿ ಇರತಕ್ಕಂಥ ಯಾರು ಜಂಗಮ ಬಂದಾನ, ಭಿಕ್ಷುಕು ಬಂದಾನ, ಬಡವ ಬಂದಾನ, ದರಿದ್ರ ಬಂದಾನಂದಾಗ ಅನ್ನವನ್ನ ದಾನ ಮಾಡಬೇಕು. ಅದಕ್ಕ ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃಪರಂ. ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂ. ಅನ್ನವಿರಲಾರದೆಗೆ ಏನ್ ಮಾಡಬೇಕು? ಅನ್ನವನ್ನ ಕೊಟ್ಟು ಆ ಪ್ರಾಣವನ್ನ ಉಳಿಸಬೇಕು. ಅನ್ನವೇ ಮನೆಯಲ್ಲಿ ಇಲ್ಲ ಅಂತಂದಾಗ ಅಂತ ಸಿರಿ ಸಂಪತ್ತು ದವಸ ಧಾನ್ಯಗಳು ಇದ್ದಾಗ ಸಿರಿ ಸಂಪತ್ತು ಇದ್ದರೂ ಕೂಡ ಅನ್ನ ಇರಲಿಲ್ಲ ನಾವು ಜೀವನವನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅನ್ನದಾನ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅನ್ನದಾನಕ್ಕಿಂತಲೂ ಕೂಡ ವಿದ್ಯಾದಾನ ಏನೈತಲ್ಲ ಅದು ಶ್ರೇಷ್ಠ. ತನ್ನ ಜೀವನ ಪರ್ಯಂತರವಾಗಿ ತಾನು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳಿಕೊಟ್ಟರೆ ಅದು ಅದಕ್ಕಿಂತಲೂ ಅನ್ನವನ್ನ ಕೊಟ್ಟಾಗ 3 ತಾಸು ಜೀವನವನ್ನ
ಮಾಡಬಹುದು. ಅದೇ ಅನ್ನವನ್ನ ಕೊಟ್ಟು ಮತ್ತು ವಿದ್ಯೆಯನ್ನ ಕೊಟ್ಟಾಗ ಜೀವನ ಪರ್ಯಂತರವಾಗಿ ಬದುಕುವ ಜೀವನದ ಹಾದಿ ಆತ್ಮತತ್ವವನ್ನ ತಿಳಿದುಕೊಂಡು ಆತ್ಮ ಸ್ವರೂಪದಲ್ಲಿರತಕ್ಕಂಥ ಇದು ಒಂದು ದಾನ. ಇಂತಹ ದಾನವನ್ನ ನಾವೆಲ್ಲರೂ ಮಾಡಬೇಕು. ಜಪ ತಪ ಯೋಗ ಅಭ್ಯಾಸ ಇದು ತಪಃ ಖಂಡಿಸುವುದು ಎಲ್ಲರಿಗೂ ಒಂದು ತಪ. ತಾಯಿಯ ತಪಸ್ಸು ದೊಡ್ಡದೈತನು. ನಮ್ಮನ್ನ ತನ್ನ ಹೊಟ್ಟೆಯಲ್ಲಿ ಒಂದು ಎಲ್ಲ ವ್ಯವಹಾರ ಮಾಡಿ ಹುಟ್ಟಿ ಬಂದ ನಂತರ ಕೂಡ ನಮ್ಮ ಮಲಮೂತ್ರಗಳನ್ನ ಸ್ವಚ್ಛ ಮಾಡಿ ಸ್ನಾನ ಮಾಡಿಸಿ ತನ್ನ ಅಮೃತಪ್ರಾಯವಾದಂತ ಹಾಲನ್ನ ಕುಡಿಸಿ ನಮ್ಮನ್ನ ಬೆಳೆಸಿ ಎಲ್ಲ ಜೀವನ ಪರ್ಯಂತರವಾಗಿ ವ್ಯವಹಾರ ಮಾಡುವ. ಅದಕ್ಕ ಮೊದಲು ಪಾಠಶಾಲೆ ಇನ್ನ ತಂದೆ ಅಂತ ಹೇಳಿದವರು ತಾಯಿ. ಇವ ನಿನ್ನ ಇವ ನಿನ್ನ ತಮ್ಮ ಐಕಿ, ನಿನ್ನ ಅಕ್ಕ ಐಕಿ, ನಿನ್ನ ತಂಗಿ ಅಂತ ಹೇಳಿದವರು ಯಾರು ಅಂದ್ರ ಅಂತ ತಾಯಿಯನ್ನ ನಾವೇನ್ ಮಾಡ್ಬೇಕು? ಜೀವನ ಪರ್ಯಂತರವಾಗಿ ತಂದೆ ತಾಯಿಗಳನ್ನ ದೇವರೆಂದು ನಂಬಿ ಪೂಜಿಸ. ಎಲ್ಲಿವರೆಗೆ ಆ ಭಾವ ನಮಗೆ ಬರುವುದಿಲ್ಲ ಅಲ್ಲಿವರೆಗೆ ಆತ್ಮತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಹೇಗೆಂದ್ರೆ ನನ್ನ ತಂದೆನಿಲ್ಲ, ತಾಯಿನಿಲ್ಲ, ಬಂಧುನಿಲ್ಲ, ಬಳಗಣ ಇಲ್ಲ, ನಾ ಯಾರು ಪೂಜೆ ಮಾಡ್ಲಿ, ಯಾರು ಸೇವೆ ಮಾಡ್ಲಿ ಅನ್ನೋದಿಲ್ಲ ಅಂದ್ರ ಯಾರಾದರೂ ವಯಸ್ಸಿನವರು ಇದ್ದರಲ್ಲ ಅಂತವರ ಬೇರೆಯವರ ಸೇವೆಯನ್ನ ಮಾಡಿ ಆ ಪುಣ್ಯವನ್ನ ನಾವು ಪಡ್ಕೋಬೇಕು. ಇದಕ್ಕ ತಪಸ್ಸು ಅಂತ. ಯೋಗಾಭ್ಯಾಸ, ಯೋಗವನ್ನ ಮಾಡಿ ಇದಕ್ಕ ಶರೀರ ಸ್ವಚ್ಛಂದವಾಗಿರಬೇಕಾದ್ರೆ ನಾ ಯೋಗಾಸನ ಮಾಡಬೇಕು. ನಾನಾತರ ಆಸನಗಳಿದಾವಲ್ಲ, ಸೂರ್ಯ ನಮಸ್ಕಾರ ಆಗಲಿ, ಚಕ್ರಾಸನ ಆಗಲಿ, ಪದ್ಮಾಸನ ಆಗಲಿ, ಸುಖಾಸನ ಆಗಲಿ, ಯಾವುದೇ ಆಗಲಿ ಅದಕ್ಕ ಶರೀರಕ್ಕ ವ್ಯಾಯಾಮ ಮಾಡಿದೀವಿ ಅಂದ್ರ ರೋಗಾದಿಗಳು ಬರುವುದಿಲ್ಲ. ಗುರುಗಳ ಯಾರು ಯೋಗಾಭ್ಯಾಸವನ್ನ ಮಾಡುತ್ತಾರಲ್ಲ ಅವರ ಬಳಿಗೆ ಹೋಗಿ ಅದರ ತಿರುಳನ್ನ ತಿಳಿದುಕೊಂಡು ಮಾಡಬೇಕು. ನಮಗ ನಮ್ಮ ಮನಸ್ಸಿಗೆ ಬಂದಂಗ ನಾವು ಮಾಡಾಕ್ತಾ ಇದೀವಂತ ಏನಾದರೂ ಸಹಿಸಿಕೊಂಡಿವಂತ ಅದು ಎಂದೆಂದೂ ಸರಿಯಾಗುವುದಿಲ್ಲ. ಅದಕ್ಕ ಗುರುಗಳ ಮುಖದಿಂದ ಅದನ್ನ ಯೋಗಾಭ್ಯಾಸವನ್ನ ಮಾಡಬೇಕು. ಹೋಮ ಭಗವಂತರ ಅದರ ದೇವತೆಗಳ ಆರಾಧನೆ ಮಾಡುವಾಗ ದೇವತೆಗಳ ಕವಿಸನ್ನ ಕೊಡುವುದೇನಿದೆ ಇದು ಹೋಮ ಹವನ. ನಡೆಯಲು ಪ್ರಾರಂಭಿಸಿದರೆ ಯಾರಿಗೆ ಸಂತಸವಾಗಲಿಕ್ಕಿಲ್ಲ. ಹೋಮ ಹವನದಿಂದ, ಜಪ ತಪ ಯಜ್ಞ ಯಾಗಾದಿಗಳಿಂದ, ದಾನ ಧರ್ಮದಿಂದ ಏನಕ್ಕರ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ದೇವತೆಗಳು ಸಂತೋಷ ಆದಾಗ ನಮಗೇನು ಬೇಕಲ್ಲ ಏನೆಲ್ಲ ಕೊಡುವ ಸಾಮರ್ಥ್ಯ ಅವರಲ್ಲಿ. ಯಾರಲ್ಲಿ? ಆ ದೇವತೆಗಳಿಗೆ. ಅಂತವರನ್ನ ನಾವು ಸಂತೋಷ ಮಾಡಿದಾಗ ಸಂತಸವಾಗಲಿಕ್ಕಿಲ್ಲ. ಇಷ್ಟೆಲ್ಲ ಮಾಡಿ ಬಂದಾಗ ಅವರಿಗೆ ಸಂತೋಷ. ಜ್ಞಾನನಿಧಿ ಗುರು ಕರ್ಮ ಆಚರಿಸಿದಾಗ ಅವನಿಗೆ ದೊರೆಯುವ ಫಲವೇ ಈ ಜಾಗತಿಕ ಧರ್ಮ ಸಮಾರಾಧನೆ. ಆ ಸದ್ಗುರು ಮಾಡಬೇಕಾದ್ರೂ ಕೂಡ ಆ ಗುರುವಿನ ಕಾರ್ಯ ಏನಿದೆ ಆಚರಿಸಬೇಕಾದ್ರೆ ಅವನಿಗೆ ದೊರೆಯುವ ಫಲವೇ ಈ ಜಾಗತಿಕ ಧರ್ಮ ಸಮಾರಾಧನೆ. ಗುರುವಿನ ಮನೆ ದೊಡ್ಡದು. ಗುರುವಿಂದ ಏನಿದೆಯಲ್ಲ ಈ ಮನೆ, ಈ ಕರ್ಮ ಇದು ದೊಡ್ಡದು. ಫಲದಾಸೆ ತೋರಿಸಿಯಾದರೂ ಸರಿ. ಅವ ಏನ್ ಮಾಡ್ತಾನ? ಫಲದಾಸೆಯನ್ನ ತೋರಿಸಿ ಜನರನ್ನ ಸತ್ಕರ್ಮದಲ್ಲಿ ಪ್ರೇರಿಸಬೇಕು. ಏನ್ ಮಾಡ್ಬೇಕು? ಸತ್ಕರ್ಮದಲ್ಲಿ ನೋಡಕ ಯಜ್ಞ ಮಾಡ್ರಿ, ಯಾಗ ಮಾಡ್ರಿ, ಶಾಸ್ತ್ರ ಚಿಂತನೆ ಮಾಡ್ರಿ, ನಿಮ್ಮ ನಿಜವಾದ ಸ್ವರೂಪವನ್ನ ತಿಳಿದಪ್ಪ ಅಂತೇಳಿ ಆ ಸದ್ಗುರುಗಳು ಹೇಳ್ತಾರೆ. ಅದಕ್ಕ ಇದು ಎಲ್ಲ ಏನಿದೆ ಲೋಕ ಸಂಗ್ರಹ ಕಾರ್ಯ.
ಏನು ಬೇಕಾಗಿಲ್ಲ ಅವನಿಗೆ. ಇದೆಲ್ಲ ಯಾಕೆ ಮಾಡಕತ್ತಾನಂದ್ರ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇದ್ದಾನೆ ಅಂತ. ಅದಕ್ಕ ಅಜ್ಞಾನಿ ಜ್ಞಾನಿ ಇಬ್ಬರೂ ಒಂದೇ. ಬಗೆಯ ಕರ್ಮಗಳಲ್ಲಿ ತೊಡಗಿದರೆ ಅವರಿಬ್ಬರಲ್ಲಿ ಏನು ಭೇದ ಉಳಿಯಿತು? ಅಜ್ಞಾನಿನೂ ಅದೇ ಕೆಲಸ ಮಾಡಕತ್ತಾನ, ಜ್ಞಾನಿಯೂ ಕೂಡ ಅದೇ ಕೆಲಸ ಮಾಡಕತ್ತಾನಂದಾಗ ಒಂದೇ ಬಗೆಯ ಕರ್ಮಗಳಲ್ಲಿ ತೊಡಗಿದರ ಅವರಿಬ್ಬರಲ್ಲಿ ಏನು ಭೇದ ಉಳಿಯಿತು? ಯಾವ ಭೇದವೂ ಕೂಡ